A firefighters turn off the main supply of electricity before using water to extinguish ಕಾರಣ. ಈಗ ಫೈರ್ ಬ್ರೇಕ್ಸ್ ಔಟ್, ಈಗ ಬೆಂಕಿ ಬಿದ್ದಿದೆ ಅಂತ ಅಂದ್ರೆ ಫಸ್ಟ್ ಫೈರ್ ಫೈಟರ್ಸ್ ಏನಿರ್ತಾರೆ ಅವ್ರೇನ್ ಮಾಡ್ತಾರೆ, ಮೇನ್ ಸಪ್ಲೈ ಎಲೆಕ್ಟ್ರಿಸಿಟಿ ಮೇನ್ ಸಪ್ಲೈ ಇರುತ್ತಲ್ಲ ಅದನ್ನ ಆಫ್ ಮಾಡ್ಕೊಂಡಿರ್ತಾರೆ ಬೆಂಕಿಯನ್ನ ಆರಿಸೋದ್ಕಿಂತ ಮೊದಲು. ಯಾಕೆ? ವಾಟರ್ ಈಸ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಯು ನೋ ವಾಟರ್ ಈಸ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಲ್ವಾ? ನೀರಿನ ಮೂಲಕ ವಿದ್ಯುತ್ ಹರಿತದೆ. ವಾಟರ್ ಕ್ಯಾನ್ ಕಮ್ ಇನ್ ಟು ಕಾಂಟ್ಯಾಕ್ಟ್ ವಿತ್ electricity and cause electrical accidents. ಸಿ, ಈಗ ಏನಾಗಿದೆ ಅಂತ ಇಟ್ಕೊಳ್ಳೋಣ, ಎಲ್ಲೋ ಬೆಂಕಿ ಬಿದ್ದಿದೆ, ಅಲ್ಲಿ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಇದೆ, ಎಲೆಕ್ಟ್ರಿಸಿಟಿ ಸಪ್ಲೈ ಇದೆ. ಆ ಟೈಮ್ ಅಲ್ಲಿ ಫೈರ್ ಫೈಟರ್ಸ್ ಅದ್ರ ಮೇಲೆ ನೀರ್ ಹಾಕ್ಬಿಟ್ರು ಅಂದ್ರೆ ಏನಾಗುತ್ತೆ? ಅಟ್ ದಟ್ ಟೈಮ್ ಶಾಕ್ ಹೊಡೆಯುತ್ತೆ, ಹೌದಿಲ್ಲ? ಯಾಕೆಂದ್ರೆ ವಾಟರ್ ಈಸ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ವಾಟರ್ ಕಂಟೇನ್ಸ್ ಡಿಸಾಲ್ವ್ಡ್ ಸಾಲ್ಟ್ ಇನ್ ಇಟ್, ಸೊ ಇಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ನೀರು ಎಲೆಕ್ಟ್ರಿಸಿಟಿಯನ್ನ ಕಂಡಕ್ಟ್ ಮಾಡುತ್ತೆ. ಅದಕ್ಕೆ ಮಳೆಗಾಲದಲ್ಲೆಲ್ಲ ಎಲ್ಲಾದ್ರೂ ಯಾವ್ದಾದ್ರು ಕೆರೆಲೆಲ್ಲ ಕರೆಂಟ್ ಕಂಬ ಎಲ್ಲ ಮುರ್ಕೊಬಿದ್ರೆ ಆ ನೀರೆಲ್ಲ ಮುಟ್ಲಿಕ್ ಹೋಗ್ಬಾರ್ದು ಕೆರೆಲಿ. ನಾನು ಆ ಕಡೆ ಮುರ್ಕೊಬಿದ್ದಿದ್ದೆಲ್ಲ ಕರೆಂಟ್ ಈ ಕಡೆ ಕುಡಿತೀನಿ ಅಂದ್ರೆ ಇಲ್ಲ, ಅದು ಕೆರೆ ಒಳಗ್ ಬಿದ್ರೆ ಎಲ್ಲಾ ಕೆರೆಯಲ್ಲೂ ಕರೆಂಟ್ ಫ್ಲೋ ಆಗ್ತಾನೆ ಇರುತ್ತೆ. ಹಾಗಾಗಿ ಆ ಕೆರೆ ತುಂಬಾ ಕರೆಂಟ್ ಫ್ಲೋ ಆಗ್ತಾನೆ ಇರುತ್ತೆ. ಹಾಗಾಗಿ ಆ ಕಡೆ ಬಿದ್ದಿದೆ, ಆ ತುದಿ ನೀರಿಗೆ ಬಿದ್ದಿದೆ ಲೈನು, ನಾನು ಈ ಕಡೆ ನೀರ್ ಕುಡಿತೀನಿ ಅಥವಾ ಏನು ಈಜ್ಲಿಕ್ ಹೋಗ್ತೀನಿ, ಇಲ್ಲ, ಹಂಗ್ ಮಾಡ್ಲಿಕ್ ಬರೋದಿಲ್ಲ. ಯಾಕಂದ್ರೆ ವಾಟರ್ ಇಸ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಆ ಕೆರೆ ತುಂಬಾ ಇದು ಎಲೆಕ್ಟ್ರಿಸಿಟಿ ಹರಿತಾನೆ ಇರುತ್ತೆ. Therefore, when a fire breaks out, firefighters turn off the main power supply before using water to put out the fire. ಇಲ್ಲಿ ಅದಕ್ಕೆ ಸಿನ್ಸ್ ವಾಟರ್ ಇಸ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಇಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಲ್ವಾ, ವಿಚ್ ಮೇ ಕಾಸ್ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ಸ್. ಅದು ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ಸ್ ಅನ್ನ ಕಾಸ್ ಮಾಡಬಹುದು. ಹಾಗಾಗಿ ಬೆಂಕಿಯನ್ನ ಆರಿಸೋದ್ಕಿಂತ ಮೊದಲು ವಿ ಹ್ಯಾವ್ ಟು turn off the main supply of electricity. ಮೇನ್ ಸಪ್ಲೈ ಎಲೆಕ್ಟ್ರಿಸಿಟಿಯನ್ನ ಟರ್ನ್ ಆಫ್ ಮಾಡ್ಕೋಬೇಕು. ಥ್ಯಾಂಕ್ ಯು.